ಜನವಸತಿ ಪ್ರದೇಶದಲ್ಲಿರುವಂತ ರೆಸ್ಟೋರೆಂಟ್ ಒಂದರಲ್ಲಿ ಲಿಕ್ಕರ್ ಸಪ್ಲೈ ಆಗ್ತಾ ಇದೆ. ಇದನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಲಿಕ್ಕರ್ ಮಾರಾಟ ಆಗ್ತಾ ಇದ್ದು ಕುಡುಕರ ಹಾವಳಿ ಹೆಚ್ಚಾಗ್ತಾ ಇದ್ದು ಜನವಸತಿ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ರು ಕೂಡ ಈ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವರ ವಿರುದ್ಧವೇ ಧಮಕಿ ಹಾಕುವಂತಹ ಪ್ರಕರಣಗಳು ಕೂಡ ನಡೀತಾ ಇದೆ. ಅಂಥದ್ದೊಂದು ಜನವಸತಿ ಇರುವಂತ ಪ್ರದೇಶದಲ್ಲಿ ಅಕ್ರಮವಾಗಿ ಲಿಕ್ಕರ್ ಮಾರಾಟ ಮಾಡ್ತಾ ಇರುವಂತ ಒಂದು ರೆಸ್ಟೋರೆಂಟ್ನ ಬಗ್ಗೆ ಇದೀಗ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರೂ ಇಲ್ಲಿ ತಲೆ ಕೆಡಿಸಿಕೊಳ್ಳೋದಿಲ್ಲ. ಅಧಿಕಾರಿಗಳು ಇದ್ರೂ ಕೂಡ ಮೂಕ ಪ್ರೇಕ್ಷಕರಾಗಿದ್ದಾರೆ. ಅಕ್ರಮವಾಗಿ ಎಗ್ಗಿಲ್ಲದೆ ನಡೀತಾ ಇದೆ ಎಣ್ಣೆ ಸಪ್ಲೈ ಈ ರೆಸ್ಟೋರೆಂಟ್ ಅಲ್ಲಿ. ಜನವಸತಿ ಪ್ರದೇಶದಲ್ಲಿರುವಂತ ರೆಸ್ಟೋರೆಂಟ್ ಇದಾಗಿರುತ್ತೆ. ಈ ರೆಸ್ಟೋರೆಂಟ್ ನಲ್ಲಿ ನಡೆಯೋದೆಲ್ಲ ಹೇಳೋರಿಲ್ಲ ಕೇಳೋರಿಲ್ಲ. ಏನ್ ನಡೆದ್ರೂ ಕೂಡ ಕಣ್ಣು ಮುಚ್ಕೊಂಡಿರ್ತಾರೆ ಅಧಿಕಾರಿಗಳು. ಮೊದಲು ಒಂದ್ಸರಿ ಕ್ಲೋಸ್ ಮಾಡಿದ್ರು, ಜನ ಆಕ್ರೋಶಕ್ಕೆ ಮಣಿದ್ರು. ಆ ನಂತರ ಮತ್ತೆ ಅಧಿಕಾರಿಗಳ ಕುಮ್ಮಕ್ಕಿಂದ ಆ ರೆಸ್ಟೋರೆಂಟ್ ಮಾಲಕರಿಗಿರ್ತಕ್ಕಂಥ ಏನು ದೊಡ್ಡವರ ಸಪೋರ್ಟ್ ಇಂದ ಮತ್ತೆ ರೀಓಪನ್ ಆಗಿದೆ. ರೆಸ್ಟೋರೆಂಟ್ ಸಮೀಪದಲ್ಲಿರುವಂತ ಮನೆಯವರಿಗೆಲ್ಲ ಕೂಡ ಕಿರಿಕಿರಿ ಆಗ್ತಾ ಇದೆ. ಆದರೂ ಕೂಡ ಇದನ್ನ ಯಾರೂ ಕೂಡ ತಡೆಯುವಂತ ಪ್ರಯತ್ನ ಮಾಡ್ತಾ ಇಲ್ಲ ಅಧಿಕಾರಿಗಳು. ಹಾಗಾದ್ರೆ ಈ ಒಂದು ರೆಸ್ಟೋರೆಂಟ್ ನಡೆಸುವಂತ ಮಾಲೀಕನ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ವಾ? ಅಷ್ಟರ ಮಟ್ಟಿಗೆ ನಮ್ಮ ಕಾನೂನು ವೀಕ್ ಇದೆಯಾ? ಇದು ಮಂಡ್ಯದ ಮಲ್ನಾಡ್ ರೆಸ್ಟೋರೆಂಟ್ ನಲ್ಲಿ ನಡೀತಾ ಇರುವಂತ ಕರ್ಮಕಾಂಡ. ಹೆಗ್ಗಿಲ್ಲದೆ ಇಲ್ಲಿ ಎಣ್ಣೆಯನ್ನು ಸಪ್ಲೈ ಮಾಡಲಾಗುತ್ತೆ ಕುಡುಕರಿಗೆ. ಮಂಡ್ಯ ಜಿಲ್ಲೆಯ ವಿವೇಕಾನಂದ ರಸ್ತೆಯಲ್ಲಿರುವಂತಹ ರೆಸ್ಟೋರೆಂಟ್ ನಲ್ಲಿ ಎಣ್ಣೆ ಸಪ್ಲೈ ಮಾಡ್ತಾ ಇದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಈ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಧಮಕಿ ಹಾಕುವಂತ ಕೆಲಸ ಮಾಡ್ತಾರೆ ಈ ರೆಸ್ಟೋರೆಂಟ್ ನ ಮಾಲಕರು. ನಮಗೆ ಧೈರ್ಯ ಇರೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ಕೂಡ ಅವಾಜ್ ಆಗ್ತಾರೆ ಸ್ಥಳೀಯರ ಮೇಲೆ. ಇಲ್ಲಿಂದಲೇ ಡಿಪಾರ್ಟ್ಮೆಂಟ್ಗೆ ವೈನ್ ಸಪ್ಲೈಯನ್ನು ಕೂಡ ಮಾಡ್ತಾ ಇದ್ದೀವಿ ಅಂತೇಳಿ ದರ್ಪವನ್ನ ಮೆರೀತಾರೆ. ರೆಸ್ಟೋರೆಂಟ್ ಸಿಬ್ಬಂದಿಗಳಿಂದ ಧಮಕಿ ಹಾಕಲಾಗತ್ತೆ, ಬೆದರಿಕೆ ಹಾಕಲಾಗತ್ತೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ. ನೋಡಿ, ನೀವು ನೋಡ್ತಕ್ಕಂತಹ ಈ ರೆಸ್ಟೋರೆಂಟ್ ಅಲ್ಲೇ ಚೆನ್ನಾಗಿ ಬರ್ದಿದ್ದಾರೆ, ಅಲ್ಲಿ ಮಲ್ನಾಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಏನ್ರಿ, ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಎಣ್ಣೆ ಸಪ್ಲೈ ಮಾಡೋದಕ್ಕೆ ಲೈಸೆನ್ಸ್ ಇದೆಯಾ ನಿಮ್ಗೆ? ಇದನ್ನ ಯಾರು ಪ್ರಶ್ನೆ ಮಾಡಕೂಡದು. ಇದನ್ನ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನ ಧಮಕಿ ಹಾಕ್ತಾರೆ, ಬೆದರಿಸ್ತಾರೆ, ಹೆದರಿಸ್ತಾರೆ. ಯಾಕಂದ್ರೆ ಇವರಿಂದ ದೊಡ್ಡವರ ಕೈವಾಡ ಇದೆ. ಇವ್ರಿಗೆ ಅಧಿಕಾರಿಗಳೇ ಕುಮ್ಮಕ್ ಕೊಡ್ತಾರೆ. ಇವರಿಂದ ಇರೋದೇ ಅಧಿಕಾರಿಗಳು. ಡಿಪಾರ್ಟ್ಮೆಂಟ್ಗೆ ಎಣ್ಣೆ ಸಪ್ಲೈ ಮಾಡ್ತಾರಂತ ಇವರು. ನಾವು ಡಿಪಾರ್ಟ್ಮೆಂಟ್ಗೆ ಎಣ್ಣೆ ಸಪ್ಲೈ ಮಾಡ್ತೀವಿ, ನಮ್ಮನ್ನು ಯಾರೇನು ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಓಪನ್ ಆಗಿ. ಯಾವ ಡಿಪಾರ್ಟ್ಮೆಂಟಿಗೆ ಸ್ವಾಮಿ? ಯಾವ ಡಿಪಾರ್ಟ್ಮೆಂಟಿಗೆ ನೀವು ಎಣ್ಣೆ ಕೊಟ್ಟು ಎಣ್ಣೆ ಸಪ್ಲೈ ಮಾಡೋ ರೆಸ್ಟೋರೆಂಟ್ ನಡೆಸ್ತಾ ಇದ್ದೀರಿ? ಲೈಸೆನ್ಸ್ ಬೇಕಲ್ಲ ಅದಕ್ಕ. ಮಲ್ನಾಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ಹೆಗ್ಗಿಲ್ಲದೆ ನಡೆಯುತ್ತೆ ಇಲ್ಲಿ ಎಣ್ಣೆ ಸಪ್ಲೈ. ಕುಡುಕರು ಕುಡಿತಾರೆ, ಕುಡಿದು ಗಲಾಟೆ ಮಾಡ್ತಾರೆ, ಸುತ್ತಮುತ್ತ ಇರುವಂತ ಜನರಿಗೆ ತೊಂದರೆ ಕೊಡ್ತಾರೆ. ಆಜು ಬಾಜು ಇರುವಂತ ಮನೆಯವರು ಕಂಪ್ಲೇಂಟ್ ಮಾಡಿದ್ರು, ನೋ ಯೂಸ್. ಒಂದ್ಸರಿ ಕ್ಲೋಸ್ ಮಾಡಿಸ್ತಾರೆ, ಮತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಓಪನ್ ಮಾಡಿಸ್ತಾರೆ. ತಡರಾತ್ರಿ 1 ಗಂಟೆವರೆಗೂ ಕೂಡ ಇಲ್ಲಿ ರೆಸ್ಟೋರೆಂಟ್ ಓಪನ್ ಇರುತ್ತೆ, ಮತ್ತೆ ಎಣ್ಣೆ ಸಪ್ಲೈ ಆಗ್ತಾ ಇರುತ್ತೆ. ಅಲ್ಲಿಗೆ ಬರೋರೆಲ್ಲ ಪುಂಡ ಪೋಕರಿಗಳು, ಪುಡಾರಿಗಳೇ. ಆ ರೆಸ್ಟೋರೆಂಟ್ ಅಲ್ಲಿ ಇರೋರೆಲ್ಲರೂ ಕೂಡ ಸಿಬ್ಬಂದಿಗಳಾಗಿರ್ಲಿ, ಮಾಲಕರಾಗಿರ್ಲಿ, ಯಾರಾದರೂ ಜನಸಾಮಾನ್ಯರು ಯಾಕಪ್ಪ ಹಿಂಗ್ ಮಾಡ್ತೀರಿ, ಇಲ್ಲೆಲ್ಲ ಫ್ಯಾಮಿಲಿಗಳಿರುವಂಥ ಜಾಗ, ತೊಂದರೆ ಕೊಡಬೇಡಿ, ಈ ರೀತಿಯಾಗಿ ಎಣ್ಣೆ ಸಪ್ಲೈ ಮಾಡೋದು ಇಲ್ಲಿ ತಪ್ಪು, ಜನವಸತಿ ಪ್ರದೇಶದಲ್ಲಿ ಹಿಂಗೆಲ್ಲ ಮಾಡಬೇಡಿ ಅಂತೇಳಿ ಹೇಳಿದ್ರೆ ಡೋಂಟ್ ಕೇರ್. ಅವ್ರಿಗೆ ಯಾರ ಭಯನೂ ಇಲ್ಲ. ನಗರಸಭೆ ಅಧಿಕಾರಿಗಳೇ ಇಲ್ಲಿ ಶಾಮೀಲಾಗಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ ಸ್ಥಳೀಯರಿಂದ. ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ಆಕ್ಷನ್ ತಗೊಳ್ಳೋದು. ಆಮೇಲೆ ಮತ್ತೆ ಆಡಿದ್ದೆ ಆಡು ಕಿಸ್ಬಾಯ್ ದಾಸ ಅಂತ ಮಾಡಿದ್ದೇ ಮಾಡ್ತಾರೆ.
ನೆಪ ಮಾತ್ರಕ್ಕೆ ಫೈನ್ ಹಾಕ್ತಾರೆ, ಜನರ ಕಣ್ಣೊರೆಸ್ತಾರೆ. ಲಂಚ ತಗೊಂಡು ಮತ್ತೆ ರೆಸ್ಟೋರೆಂಟ್ಗೆ ಅನುಮತಿಯನ್ನು ಕೊಡ್ತಾರೆ. ರೆಸ್ಟೋರೆಂಟ್ಗೆ ಅನುಮತಿ ಕೊಡ್ತಾರೆ, ಒಳಗಡೆ ಎಣ್ಣೆ ಸಪ್ಲೈ ಮಾಡ್ತಾರೆ. ಜನವಸತಿ ಪ್ರದೇಶದಲ್ಲಿ ಅನುಮತಿಯೇ ನೀಡುವಂತಿಲ್ಲ. ನೋಡಿ, ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಸುತ್ತಮುತ್ತಲಿನ ಜನ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರೋದಿದು. ಸಾರ್, ನಾವಿಲ್ಲೆಲ್ಲ ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಕುಟುಂಬ ಇದೆ, ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ, ವಯಸ್ಸಾದ ವಯೋವೃದ್ಧರಿದ್ದಾರೆ. ಈ ರೀತಿ ಕಂಠಪೂರ್ತಿ ಕುಡಿದು ಕುಡುಕರು ಇಲ್ಲಿ ಪುಂಡ ಚೇಷ್ಟೆಗಳನ್ನ ಮಾಡ್ತಾ ಇದ್ರು ಕೂಡ ಸಹಿಸ್ಕೊಂಡಿದ್ದೀರಲ್ಲ, ದಯವಿಟ್ಟು ಇದನ್ನ ಕ್ಲೋಸ್ ಮಾಡಿಸಿ ಅಂತೇಳಿ ಮನವಿ ಮಾಡಿದ್ದಾರೆ. ಆದರೂ ಕೂಡ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ. ಇಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಎಷ್ಟೇ ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದನ್ನ ಕ್ಲೋಸ್ ಮಾಡಿಸೋಕ್ಕಾಗ್ತಾ ಇಲ್ಲ. ಪಾಲಿಕೆ ಅಧಿಕಾರಿಗಳೇ ಇಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಸ್ಥಳೀಯರು ಗಂಭೀರ ಆರೋಪವನ್ನು ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಆ ಕ್ಷಣಕ್ಕೆ ಫೈನ್ ಹಾಕೋದು, ಕ್ಲೋಸ್ ಮಾಡೋದು, ಆಮೇಲೆ ಮತ್ತಿನ್ನು ಸ್ವಲ್ಪ ದಿನಕ್ಕೆ ಓಪನ್ ಆಗೋದು. ಲೈಸೆನ್ಸ್ ಇದೆಯಾ ಅದನ್ನ ಯಾರು ಕೇಳೋಂಗಿಲ್ಲ. ಜನವಸತಿ ಪ್ರದೇಶದಲ್ಲಿ ಹಾಗಾದ್ರೆ ಇವರಿಗೆ ಇಷ್ಟರ ಮಟ್ಟಿಗೆ ರಾಜಾರೋಷವಾಗಿ ರೆಸ್ಟೋರೆಂಟ್ ಅಲ್ಲೆಲ್ಲ ಎಣ್ಣೆ ಸಪ್ಲೈ ಮಾಡೋಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತಂದ್ರೆ ಈ ಸಮಾಜದಲ್ಲಿ ಸಾಮಾನ್ಯ ಜನರು ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯನಾ? ಸುತ್ತಮುತ್ತ ಇರುವಂತ ಜನರು ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗ್ಬೇಕಾ? ಅಥವಾ ಕುಡ್ದ ಆ ಮತ್ತಲ್ಲಿ ಅಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ದಿನನಿತ್ಯ ತೊಂದರೆ ಕೊಡ್ತಾ ಇದ್ದಾರಲ್ಲ, ಅವ್ರ ಬಗ್ಗೆ ಅವ್ರಿಗೆ ರಕ್ಷಣೆ ಕೊಡೋರು ಯಾರು? ಅವ್ರ ಬಗ್ಗೆ ಗಮನ ಕೊಡೋರು ಯಾರು? ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅಳಲನ್ನ ತೋಡ್ಕೊಂಡ್ರು ಕೂಡ ಕೇಳೋರಿಲ್ಲ. ಮಂಡ್ಯದ ವಿವೇಕಾನಂದ ರಸ್ತೆಯಲ್ಲಿರುವಂಥ ಮಲ್ನಾಡ್ ರೆಸ್ಟೋರೆಂಟ್ ಇದು. ನೀವು ಒಂದ್ಸರಿ ಭೇಟಿ ಕೊಟ್ಟಿರ್ತೀರಿ, ಯಾರಾದ್ರೂ ಮಂಡ್ಯದವ್ರು ಗೊತ್ತಿರುತ್ತೆ ನಿಮ್ಗೆಲ್ಲ ಇದು. ಆ ವಿವೇಕಾನಂದ ರಸ್ತೆಯಲ್ಲಿ ಓಡಾಡೋರು ಒಂದ್ಸರಿ ಆ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಕುಡುಕರ ಹಾವಳಿ ಹೆಂಗಿರುತ್ತಂತ ನೀವು ನೋಡಿ. ಇಂಥ ಹಾವಳಿ ಇದ್ರೂ ಕೂಡ ಜನವಸತಿ ಪ್ರದೇಶದಲ್ಲಿ ಅದಕ್ಕೆ ಕಡಿವಾಣ ನೋಡಿ. ಅಲ್ಲಿ ಹಿಂದೆ ನೋಡ್ತಾ ಇದ್ದೀರಿ, ಮನೆಗಳಿದೆ, ಕಾಣಿಸ್ತಾ ಇದೆಯಲ್ಲ, ಅದೇ ರೆಸ್ಟೋರೆಂಟ್ ಹಿಂದ್ಗಡೆ ಮನೆಗಳು, ವಸತಿ ಪ್ರದೇಶ ಇದೆ. ಅಂತ ಜಾಗದಲ್ಲಿ ಒಳಗಡೆ ಎಣ್ಣೆ ಕುಡಿತಾ ಇರೋದನ್ನ ನಿಮಗೆ ತೋರಿಸ್ತೀವಿ, ನೀಟಾಗಿ ನೋಡಿ. ಅಲ್ಲಿ ಎಣ್ಣೆ ಸಪ್ಲೈ ಆಗೋದನ್ನ ನೋಡಿ. ಇಲ್ಲಿ ಕೂತ್ಕೊಂಡು ಆರಾಮಾಗಿ ರಾಜಾರೋಷವಾಗಿ ಕುಡಿತಾ ಇದ್ದಾರೆ. ಆದ್ರೂ ಇದನ್ನ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅಧಿಕಾರಿಗಳು ಗಮನಕ್ಕೆ ತಂದ್ರಗಿನ ಅವಾಗಿನ ಪೂರ್ತಿಗೆ ನಾಟಕ ಮಾಡ್ತಾರೆ ಅಧಿಕಾರಿಗಳು ಕೂಡ. ಫೈನ್ ಹಾಕೋದು, ಕಂಪ್ಲೇಂಟ್ ಮಾಡೋದು, ಮತ್ತೆ ಆಮೇಲೆ ರೀಓಪನ್ ಮಾಡಕ್ಕೆ ಅವಕಾಶ ಮಾಡಿಕೊಡೋದು. ಇವರಿಂದ ಯಾವ ಪ್ರಭಾವಿ ವ್ಯಕ್ತಿ ಕೈವಾಡ ಇದೆ? ಹಾಗಾದ್ರೆ ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿಗೆ ಸಂಬಂಧಪಟ್ಟಂತ ಹೋಟೆಲ್ ಮಾಲಕರಂತೇಳಿ ಸಾರ್ವಜನಿಕರು ವಾಸ ಮಾಡುವಂತ ಜಾಗದಲ್ಲಿ ಈ ರೀತಿಯ ತೊಂದರೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಇಲ್ಲಿ ಮುಖ್ಯವಾಗಿ ನಗರ ಪಾಲಿಕೆ ಅಧಿಕಾರಿಗಳನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೇಗಪ್ಪ ಈ ಸ್ಥಳದಲ್ಲಿ ನಗರ ಪಾಲಿಕೆ ಅಧಿಕಾರಿಗಳಿಗೆ ನೀವು ನಗರ ಪಾಲಿಕೆ ಅಧಿಕಾರಿಗಳಾಗಿ ನೀವು ಅವಕಾಶ ಮಾಡಿಕೊಡ್ತೀರಿ ಎಣ್ಣೆ ಸಪ್ಲೈ ಮಾಡೋದಕ್ಕೆಲ್ಲ, ಕುಡುಕರಿಗೆಲ್ಲ ಅಲ್ಲಿ ಎಣ್ಣೆ ಕೊಡೋಂಗೆ ನೀವು ಹೇಗೆ ವ್ಯವಸ್ಥೆ ಮಾಡ್ತೀರಿ? ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಲ್ಲ, ಇದು ನಿಮ್ಮ ಜವಾಬ್ದಾರಿ ಅಲ್ಲ ಅಂತ ಕೇಳಕ್ಕೆ ಫೋನ್ ಮಾಡಿದ್ವಿ. ಈಗಾಗಲೇ ಒಂದು ಸುದ್ದಿ ಹೋಗ್ತಾ ಇದೆ ಸ್ವಾಮಿ, ನಿಮ್ಮದೇ ವ್ಯಾಪ್ತಿಯಲ್ಲಿ ಈ ರೀತಿ ಸುದ್ದಿ ಹೋಗ್ತಾ ಇದೆ, ಇದಕ್ಕೆ ನೀವೇನು ಉತ್ತರ ಕೊಡ್ತೀರಿ ಅಂತ ಕೇಳಿದಾಗ ಹೇಳ್ತೀನಿ ಅಂತೇಳಿ ಫೋನ್ ಕಟ್ ಮಾಡಿದ್ದಾರೆ. ಈಗ ಮಾಡಿದರೆ ರಿಸೀವ್ ಮಾಡ್ತಾ ಇಲ್ಲ. ನೀವೇನಾದರೂ ನ್ಯಾಯಬದ್ಧವಾಗಿದ್ದರೆ, ನಿಮ್ಮ ಶಾಮೀಲು ಅಲ್ಲಿ ಇಲ್ಲದೆ ಇದ್ದರೆ ಯಾಕ್ರಿ ಹೆದರ್ತೀರಿ ಫೋನ್ ರಿಸೀವ್ ಮಾಡಿ ಮಾತಾಡೋದಕ್ಕೆ? ಮಾತಾಡ್ರಿ. ಎಷ್ಟು ತಗೊಳ್ತೀರಿ ಅವ್ರ ಹತ್ರ ತಿಂಗಳಿಗೆ ಮಾಮೂಲಿ? ಅದಕ್ಕೆ ತಾನೇ ನಿಮಗೆ ಇವಾಗ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ನಾಚಿಕೆ ಇರಬೇಕು. ನಿಮ್ಮನೆ ಅಕ್ಕಪಕ್ಕದಲ್ಲಿ ಹಿಂಗೆ ಕೂಡದೆ ಅವನಾದ್ರೂ ಗಲಾಟೆ ಮಾಡಿದ್ರೆ ಸುಮ್ಮನೆ ಇರ್ತೀರಾ? ಅವಾಗ ನೀವೇನ್ ಮಾಡ್ತೀರಿ? ಕಾನೂನು ಮೊರೆ ಹೋಗ್ತೀರಿ ತಾನೇ? ಮತ್ತೆ ನಿಮಗಾದ್ರೆ ಕಾನೂನು, ಬೇರೆಯವ್ರಿಗಾದ್ರೆ ಕಾನೂನು ಇಲ್ವಾ? ಸಾಮಾನ್ಯ ಸಾರ್ವಜನಿಕರ ರಕ್ಷಣೆಗಿರಬೇಕಾದವರು ನೀವೇ ಭಕ್ಷಕರಾಗಿ ಇಂಥ ಕೆಲಸಗಳನ್ನು ಮಾಡ್ತೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ.